ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈಗ ಎಲ್ಲಿ ನೋಡಿದ್ರು ಮೊನ್ನೆ ಆದ ಪೆಹಲ್ಗಾಮ್ ದಾಳಿ ವಿಚಾರನೇ ಚರ್ಚೆ ನಡೀತಾ ಇದೆ. ಅದರಲ್ಲೂ ಆ 26 ಜನರ ಮಾರಣಹೋಮ ಯುದ್ಧದ ವಾತಾವರಣನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಯುದ್ಧ ನಡೀಬೋದು. ಈ ಮಧ್ಯೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿಕೆ ಒಂದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಪಾಕ್ ಮಾಧ್ಯಮಗಳಲ್ಲಿ ಟ್ರೆಂಡಿಂಗ್ ಸುದ್ದಿ ಆಗಿಬಿಟ್ಟಿದೆ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ವಿಚಾರ ಏನಕ್ಕೆ ಬಂತು ಅಂತಂದರೆ, ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಸಿದ್ದರಾಮಯ್ಯನವ್ರಿಗೆ ಈ ದಾಳಿ ವಿಚಾರವಾಗಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತಂದರೆ, ಇದರಲ್ಲಿ ಪಾಕಿಸ್ತಾನದ ಪಾತ್ರ ಏನೂ ಇಲ್ಲ, ಪಾಕಿಸ್ತಾನಕ್ಕೂ ಈ ದಾಳಿಗೂ ಏನೂ ಸಂಬಂಧ ಇಲ್ಲ, ಅದ್ರ ಪಾತ್ರನೇ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಹೇಗೆ ಗೊತ್ತೋ ಅದು ನನಗೂ ಗೊತ್ತಿಲ್ಲ. ಆ ರೀತಿ ಹೇಳಿದರೆ ಸ್ವತಃ ಆ ದಾಳಿಗಳನ್ನ ಅಲ್ಲಿನ ಸಂಘಟನೆಗಳೇ ಒಪ್ಕೊಂಡ್ಬಿಟ್ಟಿದೆ, ನಾವೇ ಮಾಡಿದ್ದು ಅಂತೇಳಿ. ಮೊನ್ನೆ ಕೆಲವೊಂದು ಫೋಟೋಸ್ ಕೂಡ ತೋರಿಸಿದ್ರು, ರೇಖಾಚಿತ್ರಗಳು. ಅದರಲ್ಲಿ 3 ಜನನ ತೋರಿಸಿದ್ದಾರೆ, ಸಸ್ಪೆಕ್ಟ್ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ಆ 3 ಜನ ಅವರೇ ಹೇಳ್ಕೊಂಡಿದ್ದಾರೆ, ನಾವೇ ಮಾಡಿದ್ದೀವಿ. ಈ ಥರ ವಿಚಾರ ಬಂದಾಗ ನಾವು ಭಾರತೀಯರಾಗಿ, ಅದರಲ್ಲೂ ನಾನು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿಬಿಟ್ಟು ಅದಕ್ಕೆ ನಾನು ಏನು ಪ್ರತಿಕ್ರಿಯಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕಲ್ವ. ಅದಕ್ಕೆ ಏನು ಬೇಕೋ ಸಪೋರ್ಟ್ ಕೇಳಿ ನಾವು ಮಾಡ್ತೀವಿ, ಯಾವಾಗಲೂ ನಾವು ಕೇಂದ್ರದ ಜೊತೆ ಇರ್ತೀವಿ ಅಂದಾಗ ಅವ್ರಿಗೆ ಧೈರ್ಯ ಬರುತ್ತೆ. ಅದನ್ನು ಬಿಟ್ಟು ಅವ್ರು ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಅಲ್ಲಿ ಪಾಕ್ ಮಾಧ್ಯಮಗಳಲ್ಲಿ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹೆಂಗೆ ಟ್ರೆಂಡಿಂಗ್ ಆಗಿದ್ದಾರೆ ಅಂದರೆ, ಸ್ವತಃ ಅಲ್ಲಿನ ಮುಖ್ಯಮಂತ್ರಿಗಳೇ ಒಪ್ಕೊಬಿಟ್ಟಿದ್ದಾರೆ ಇಲ್ಲಿ ಪಾಕಿಸ್ತಾನದ ಪಾತ್ರ ಇಲ್ಲ ಅಂತ. ಮೋದಿ ಸರ್ಕಾರದವರು ನಮ್ಮ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ನೀವು ನಿಮ್ಮ ರಾಜಕೀಯಕ್ಕೋಸ್ಕರನೋ ಅಥವಾ ನಿಮ್ಮ ಮತ ಬ್ಯಾಂಕ್ಗಳಿಗೋಸ್ಕರನೋ ದಯವಿಟ್ಟು ದೇಶದ ವಿಚಾರ ಬಂದಾಗ ಒಗ್ಗಟ್ಟಾಗಿ ಅಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನೂ ಇಲ್ಲ. ಅವ್ರ ಧರ್ಮನ ಬಿಟ್ಕೊಡ್ತಾ ಇಲ್ಲ, ಅವ್ರ ತನನ ಬಿಟ್ಕೊಡ್ತಿಲ್ಲ, ಅವ್ರ ದೇಶನ ಬಿಟ್ಕೊಡ್ತಿಲ್ಲ. ಆದರೆ ನಮ್ಮಲ್ಲೊಬ್ಬರು ಅವ್ರ ಪರವಾಗಿ ನಿಂತಿದ್ದಾರೆ ಅಂತಂದಾಗ ಏನು ಮಾತಾಡೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವ್ರ ವಿಚಾರ ಬಿಟ್ಬಿಡಿ, ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಾವೆಲ್ಲರೂ ಮೊದಲು ಭಾರತೀಯರು. ನಾನು ಹಿಂದೂ, ನಾ ಮುಸ್ಲಿಮ, ಆ ಕ್ಯಾಸ್ಟ ಈ ಕ್ಯಾಸ್ಟ ಅನ್ನೋದು ಬರಲ್ಲ. ಅವರು ಶೂಟ್ ಮಾಡಬೇಕಾದ್ರೆ ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿ ಹೊಡೆದು, ನೀನು ಲಿಂಗಾಯತ, ಕುರುಬನ, ಗೌಡನ, ನಾಯಕರ, ಎಸ್ಸಿನ, ಎಸ್ಟಿನ ಏನೂ ಕೇಳಲಿಲ್ಲ ಅವರು. ಅವತ್ತು ಬ್ರಿಟಿಷರು ಬಂದು ಬಂಡವಾಳ ಮಾಡ್ಕೊಂಡಿದ್ದೆ ನಮ್ಮೊಳಗಿನ ಜಾತಿನ. ಇಲ್ಲಿ ಜಾತಿ ಅಂತ ಬಡ್ಕೊಂಡು ಸಾಯ್ತೀವಿ ಅಂತಲೇ ಅವ್ರು ಅದನ್ನು ಬಂಡವಾಳ ಮಾಡಿಕೊಂಡ್ರು. ಇವತ್ತು ಪಾಕಿಸ್ತಾನದವ್ರು ಮಾಡ್ಕೊಬಿಟ್ಟಿದ್ದಾರೆ. ಹಿಂದೂಗಳ ಮುಸ್ಲಿಮ, ಹಿಂದೂ ಮುಸ್ಲಿಮ್ ಅನ್ನೋ ಬಂಡವಾಳ ಈಗಾಗೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಭಾರತೀಯರ ಮೇಲೆ ಹಿಂದೂನ ಮುಸ್ಲಿಮ ಯಾವ ಕ್ಯಾಸ್ಟ್ ಆದರೂ ಆಗಲಿ, ಯಾವ ಧರ್ಮ ಆದರೂ ಆಗಲಿ, ಇಲ್ಲಿ ನನ್ನ ತಿಂತಿದ್ದೀವಿ ಅಂದಮೇಲೆ ಇಲ್ಲಿ ನಾವು ನಿಯತ್ತಾಗಿರಬೇಕು. ದೇಶಕ್ಕೆ ದ್ರೋಹ ಬಗ್ಗೆ ಕೆಲಸನ ಮಾಡಬಾರ್ದು. ದೇಶದ ವಿಚಾರ ಅಂತ ಬಂದಾಗ ದೇಶದ ಯಾವುದೇ ವಿಚಾರ ಬಂದರೂ ಅದು ನನಗೆ ಸಂಬಂಧಪಟ್ಟಿರೋದೆ ಅನ್ನೋ ಭಾವನೆ ಯಾವಾಗಲೂ ನನಗಿರಬೇಕು. ಎಲ್ಲಿವರೆಗೂ ನಾವು ನಮ್ಮ ಜಾತಿನ ಪ್ರೀತಿಸ್ತೀವೋ ಅಲ್ಲಿವರೆಗೂ ಧರ್ಮದ ಯುದ್ಧ ನಡೀತಾನೆ ಇರುತ್ತೆ. ಯಾವಾಗ ನಾವು ಧರ್ಮನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ನಿಜವಾಗ್ಲೂ ಧರ್ಮದ ಯುದ್ಧ ನಡೆಯುತ್ತೆ, ಕುರುಕ್ಷೇತ್ರ ನಡೆಯುತ್ತೆ. ಶಾಂತಿ ಪ್ರಿಯರು ಬೇಕು ಅಂತ ಯಾರ ತಂಟೆಗೂ ಹೋಗೋದೂ ಇಲ್ಲ. ಯುದ್ಧ ನಡಿಬೇಕಾದ್ರೆ ನಿಲ್ಲಿಸ್ತೀವಿ. ಆ ತಾಕತ್ತು ಇವತ್ತು ನಮ್ಮ ಹತ್ರ ಇದೆ. ಪಾಕಿಸ್ತಾನದಂಥ ಅಪ್ಪನ್ನಂಥ ದೇಶ ಬಂದರೂ ಯುದ್ಧಕ್ಕೆ ತಡೆದು ನಿಲ್ಲಿಸಿ ಯುದ್ಧ ಮಾಡಿ ಗೆಲ್ಲೋ ತಾಕತ್ತು ಈಗ ಈ ದೇಶಕ್ಕಿದೆ. ಆ ದೇಶದ ವಿಚಾರ ಅಂತ ಬಂದಾಗ ಮೊದಲು ನಮ್ಮ ಜಾತಿ, ಧರ್ಮ, ಊರು, ಕೇರಿ ಎಲ್ಲ ಬಿಟ್ಟು ದೇಶಕ್ಕೋಸ್ಕರ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕು. ಇಲ್ಲ ಅಂದರೆ ಬರ್ತಾರೆ, ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳ್ತಾರೆ, ಶೂಟ್ ಮಾಡಿ ಸಾಯಿಸ್ತಾರೆ. ನಾನೇನಾದರೂ ಮಾತಾಡಿದರೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳೋಲ್ಲ. ನಾನು ಮಾತಾಡಿರೋದು ಕರೆಕ್ಟಾಗಿ ಇದೆ. ಜೈ ಶ್ರೀರಾಮ್, ಜೈ ಹಿಂದ್.